ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಬುಧವಾರ. ಸೊ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಟೈಮ್ ಬಂದು 7 ಗಂಟೆ ಆಗಿದೆ ಫ್ರೆಂಡ್ಸ್. ನಮ್ಮ ಮನೆಯವರು ಎದ್ದು ರೆಡಿಯಾಗಿ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಅವ್ರು ಹೋಗಿ ಬರೋದು ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಅವ್ರು ಬರೋಷ್ಟರಲ್ಲಿ ನಾನು ಅವ್ರ ಬಾಕ್ಸಿಗೆಲ್ಲ ರೆಡಿ ಮಾಡಬೇಕು, ಹಾಗೆ ಮನೇನೂ ಕ್ಲೀನ್ ಮಾಡಬೇಕು. ಸೊ ಬನ್ನಿ ಹೋಗಿ ಬಾಕ್ಸಿಗೆ ರೆಡಿ ಮಾಡೋಣ. ನಡಿಮ್ಮ ಈಚೆ ಹಾಕ್ತೀನಿ. ಏನಕ್ಕೆ ಒಳಗಡೆ ಬಂದಿದ್ದೀಯಾ ನೀನು? ನಡಿ ಹಾಕ್ತೀನಿ ಈಚೆ. ಕೈಯೇ ನೋಡ್ತಾ ಇರು. ನಿಂಗೆ ಏನಕ್ಕೆ ಹಂಗೆ ಡ್ಯಾನ್ಸ್ ಆಡ್ತಿರೋದು ನೀನು? ಬೇಗ ತಿನ್ಕೋ, ನಾನು ಕಸ ಕೊಡಿಸ್ಬೇಕು. ಸೊ ಮ್ಯಾಕ್ಸಿಗೆ ಬಿಸ್ಕೆಟ್ ಹಾಕ್ಬಿಟ್ಟು ಅವ್ನು ತಿಂತಿದ್ದಾಗೆ ಗೇಟಿಂದ ಒಳಗಡೆ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಸೊ ಆಮೇಲೆ ಗೇಟಿಂದ ಈಚೆ ಕಸ ಗುಡಿಸ್ಕೊಂಡ್ರೆ ಆಯಿತು ಅಂದ್ಕೊಂಡು ಅವನು ತಿಂತಿದ್ನಲ್ಲ, ಅದಕ್ಕೋಸ್ಕರ. ಸೊ ನೆನ್ನೆ ಕಸ ಗುಡಿಸಿರ್ಲಿಲ್ಲ, ಸೊ ಅದಕ್ಕೆ ಸಿಕ್ಕಾಬಿಟ್ಟೆ ಧೂಳು ಕಸ ಎಲ್ಲ ಇತ್ತು. ಸೊ ನೆನ್ನೆ ಸಿಕ್ಕಾಬಿಟ್ಟೆ ಕೆಲಸ ಆಗಿತ್ತು, ಹೊರಗಡೆ ಎಲ್ಲೋ ಹೋಗಿದ್ದೆ. ಸೊ ಅದಕ್ಕೋಸ್ಕರ ಆಮೇಲೆ ಇಲ್ಲಿ ಕಸ ಎಲ್ಲ ಗುಡಿಸಿದಾದ್ಮೇಲೆ ಗಾಡಿಗೆ ನೀರು ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಬಿಸಿಲಾಗಿರೋದ್ರಿಂದ ಅದು ಬ್ಲ್ಯಾಕ್ ಇರೋದಕ್ಕೆ ಸೀಟು ಎಷ್ಟು ಬಿಸಿಯಾಗಿರುತ್ತೆ ಅಂದರೆ ನೋಡಿ, ನೀರು ಹಾಕ್ತಾಯಿದ್ದೀನಿ ಜಗ್ಗಲ್ಲಿ, ಅದು ಹಾಗೆ ಡ್ರೈ ಹೋಗ್ತಾಯಿದೆ. ಸೊ ಅಷ್ಟು ಬಿಸಿ. ಈಗ ಇನ್ನೂ ಟೈಮ್ ಬಂದು 7 ಗಂಟೆ ಅಷ್ಟೇ. ಸೊ ಇಷ್ಟು ಬೇಗನೆ ಹಿಂಗಿದೆ. ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬೇಡ, ಇನ್ನು ನಮ್ಮ ಮನೆಯವ್ರು ಹೋಗೋಷ್ಟರಲ್ಲಿ ಒಂದು ಸ್ವಲ್ಪ ಆದರೂ ತಣ್ಣಗಿರುತ್ತೆ ಅಂದ್ಕೊಂಡು ಅದಕ್ಕೂ ಎಲ್ಲ ನೀರು ಹಾಕ್ಕೊಂಡೆ ಚೆನ್ನಾಗಿ. ಆಮೇಲೆ ಬಂದು ಬಾಗಿಲಿಗೆ ನೀರು ಹಾಕ್ಕೊಳ್ತಾಯಿದ್ದೀನಿ. ಸೊ ಸಾಂಬಾರಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ. ಸೊ ಬೇಳೆ ರಸಮ್ ಮಾಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ಬೇಳೆನ. ಸೊ ಅದು ಸ್ಲೋ ಫ್ಲೇಮಲ್ಲಿ ಇಟ್ಟಿರ್ತೀನಲ್ಲ, ವಿಸಿಲ್ ಬರ್ತಾ ಇರುತ್ತೆ. ಸೊ ಹಾಗೆ ನಾನು ಈ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಬಾಗಿಲಿಗೆ ನೀರೆಲ್ಲ ಹಾಕಿದ್ದಾದಮೇಲೆ ಹಾಗೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ಹಾಕ್ತಾರೋ ರಂಗೋಲಿ ಬಂದುಬಿಟ್ಟು 8ರಿಂದ 8. ಸೊ ಇದು 8ರಿಂದ 8, 6ರಿಂದ 6, 7ರಿಂದ 7 ಇದೆಲ್ಲ ಆವಾಗ ಸ್ಟಾರ್ಟಿಂಗಲ್ಲಿ ನಾನು ಹಾಕ್ತಾ ಇದ್ದಿದ್ದು. ಸೊ ಈಗ ಹಾಕ್ತಾಯಿದ್ದೀನಿ. ಸೊ ಸಡನ್ನಾಗಿ ಯಾವುದೋ ಒಂದು ನೆನಪು ಬಂದಿದ್ದು ಹಾಕೋದು ಫ್ರೆಂಡ್ಸ್ ಅಷ್ಟೇ. ದೊಡ್ಡದೇ ಹಾಕಬೇಕು ಅಂತ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಯಾವುದೋ ಒಂದು ಚಿಕ್ಕದು ಹಾಕ್ಕೊಳ್ತೀನಿ. ಹಬ್ಬ ಹರಿದಿನಗಳಲ್ಲಿ ಮಾತ್ರ ದೊಡ್ಡದು ಯಾವ್ದಾದ್ರು ನೋಡಿ ಹಾಕ್ಕೊಳ್ಳೋದು. ಸೊ ಇದು ಸಡನ್ನಾಗಿ ನೆನಪಾಯಿತು ಹಾಕೊಳ್ಳೋಣ ಅಂದ್ಕೊಂಡು, ಸೊ ಇದನ್ನೇ ಹಾಕ್ಕೊಳ್ತೀನಿ. ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಮೊನ್ನೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಇದು ಕಬೋರ್ಡ್ ಜೊತೆ ಇನ್ನೊಂದೇನೋ ತಂದಿದ್ರು ಅಂತ, ಅದು ಇದೆ. ಸೊ ಶೂ ರ್ಯಾಕ್ ಥರ. ಸೊ ಇದು ಹಾಗೆ ನೀರು ಹಾಕಿದ್ನಲ್ಲ ಬಾಗಿಲಿಗೆ, ಅದೆಲ್ಲ ಎಗರಿರುತ್ತೆ. ಸೊ ಮಣ್ಣೆಲ್ಲ, ಅದಕ್ಕೆ ಅದು ಕೂಡ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಬುಧವಾರ. ಸೊ ನೋಡಿದ್ರಲ್ಲ, ಬೆಳಗ್ಗೆನೇ ನಂದು ನಾಷ್ಟ ಮಾಡಿದ್ದಾಯಿತು. ಹಾಗೆ ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಏನೋ ತರೋದಿದೆ ಅಂತ ಅವ್ರು ಹೊರಗಡೆ ಹೋದರು. ಸೊ ಅವ್ರು ಹೋದ್ಮೇಲೆ ಒಂದು ಸ್ವಲ್ಪ ಆದಮೇಲೆ ಸಾರು ಒಗ್ಗರಣೆ ಕೊಡಬೇಕಿತ್ತು. ಒಗ್ಗರಣೆ ಕೊಟ್ಟು ಹೊರಗಡೆ ಬಂದು ಹೊರಗಡೆ ಎಲ್ಲ ಕಸ ಗುಡಿಸಿ, ರಂಗೋಲಿ ಹಾಕಿ, ಗಾಡಿ ಎಲ್ಲ ಒರೆಸಿ, ಗಿಡಗಳಿಗೆ ನೀರೆಲ್ಲ ಹಾಕಿ, ಮತ್ತು ಗೇಟಿಂದ ಈಚೆ ಕೂಡ ಕಸ ಗುಡಿಸಿ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಯಾಕೆ ಅಂದರೆ, ಸೊ ಕಸ್ತವ್ರು ಬಂದು ತುಂಬ ದಿನ ಆಯಿತು ಫ್ರೆಂಡ್ಸ್, 4-5 ದಿನ ಆಗೋಯ್ತು ಅವ್ರು ಬಂದು. ಸೊ ಈ ನಡುವೆ ಅವ್ರು ಬರೋದು ಸೌಂಡೇ ಕೇಳಿಸೋದಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಆವಾಗಲೇ ವಿಸಿಲ್ ಸೌಂಡ್ ಕೇಳಿಸ್ತು ನನಗೆ. ಅದಕ್ಕೆ ಇಲ್ಲೇ ಎಲ್ಲ ಪಕ್ಕದ ರೋಡಲ್ಲಿ ಬರ್ತಾರೆ ಅಂತ ಹೊರಗಡೆನೇ ಕೂತ್ಕೊಂಡಿದ್ದೀನಿ. ಒಳಗಡೆ ಕೂಡ ಎಲ್ಲ ಕೆಲಸ ಆಗಿದೆ, ಇನ್ನೇನು ಕಸ ಗುಡಿಸಿ ಮನೆ ಒಡಿಸ್ಬೇಕಷ್ಟೇ. ಸೊ ಅದು ಬಿಟ್ಟು ನಾಷ್ಟ ರೆಡಿಯಾಗಿದೆ, ಆಮೇಲೆ ಬಾಕ್ಸ್ಗೂ ರೆಡಿಯಾಗಿದೆ. ನೆನ್ನೆ ರಾತ್ರಿ ಬಂದುಬಿಟ್ಟು ಅದು ಹೀರೆಕಾಯಿದು ಗೊಜ್ಜು ಮಾಡಿದ್ವಲ್ಲ ಫ್ರೆಂಡ್ಸ್, ಅದು ರಾತ್ರಿ ಇಬ್ಬರು ಊಟನೇ ಮಾಡಲಿಲ್ಲ. ಸೊ ಹೊರಗಡೆ ತಿನ್ಕೊಂಬಂದಿದ್ದೆ, ಜಾಸ್ತಿ ಆಗಿತ್ತು ಅಂದ್ಕೊಂಡು. ಸೊ ಇಬ್ಬರು ರಾತ್ರಿ ಊಟ ಮಾಡಲೇ ಇಲ್ಲ. ಅದಕ್ಕೆ ನಮ್ಮ ಮನೆಯವರು ಇವಾಗ ಬೆಳಗ್ಗೆ ನಾಷ್ಟಕ್ಕೆ ಅದೇ ತಿಂತೀನಿ ಅಂತಂದರು. ಸೊ ಅವ್ರಿಗೆ ಬಾಕ್ಸಿಗೆ ಮಾತ್ರ ರೈಸ್ ಮತ್ತು ಸಾಂಬಾರು ಮಾಡಿದ್ದೀನಿ. ಅದು ಬಿಟ್ಟರೆ ಕಿಚನ್ನ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಒರೆಸ್ಬಿಟ್ರೆ ಒಳಗಡೆ ಕೆಲಸ ಮುಗೀತು. ಹೊರಗಡೆನೂ ಎಲ್ಲ ಕೆಲಸ ಮುಗಿದಿದೆ. ಸೊ ಬನ್ನಿ, ಕಸ್ತವ್ರು ಬಂದಮೇಲೆ ನೋಡಿಬಿಟ್ಟು ಮುಂದಿನ ಕೆಲಸ ಮಾಡೋಣ. ಸೊ ಫ್ರೆಂಡ್ಸ್, ಹಾಗೆ ನಮ್ಮ ಮನೆಯವ್ರು ಬಂದು ರೆಡಿ ಆದರು. ಅವ್ರಿಗೂ ಕೂಡ ನಾಷ್ಟ ಹಾಕ್ಕೊಟ್ಟೆ. ಆಮೇಲೆ ಅವ್ರ ಬಾಕ್ಸಿಗೆ ಬಂದು ಬೇಳೆ ರಸಮ್ ಮಾಡಿದ್ದೆ. ಸೊ ಅದು ಕೂಡ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದೆ. ಆಮೇಲೆ ನಮ್ಮ ಮನೆಯವರು ನಾಷ್ಟ ಮಾಡಿಕೊಂಡು ಸೊ ಈಗ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಸೊ ಗಾಡಿ ಬಂದುಬಿಟ್ಟು ಅವರು ಏನೋ ಬೆಳಗ್ಗೆನೇ ಏನೋ ತರಕ್ಕೆ ಹೋಗಿದ್ರು ಅಂತಂದಲ್ಲ, ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ರು. ಸೊ ಅದಕ್ಕೆ ಈಗ ಜೆಪ್ಟೋ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಪ್ಲ್ಯಾನ್ ಆಗಿದ್ದೆ, ಇಲ್ಲ ನೀನು ರೆಡಿಯಾಗಿಬಿಡು, ಇನ್ನೊಂದು ಗಾಡಿಯಲ್ಲಿ ಹೋಗೋಣ, ನಾನು ಆ ಗಾಡಿಯಲ್ಲಿ ಕೆಲಸ ಹೋಗ್ತೀನಿ, ನೀನು ಈ ಗಾಡಿ ತೊಗೊಂಡು ಮನೆಗೆ ಬರುವೆ ಅಂತ ಹಿಂಗಿದ್ದಿದ್ದು. ಸೊ ಆಮೇಲೆ ಇದ್ಕೊಂಡು ಬೇಡ, ನಾನು ರ್ಯಾಪಿಡೋ ಮಾಡ್ಕೊಂಡು ಅದೇ ಗಾಡಿಯಲ್ಲಿ ಹಾಗೆ ಹೋಗ್ತೀನಿ ಕೆಲಸಕ್ಕೆ ಅಂತಂದರು. ಸೊ ಅದಕ್ಕೋಸ್ಕರ ರೆಡಿ ಬೇರೆ ಆಗಿದ್ದೆ ನಾನು. ಸೊ ಆಮೇಲೆ ನಮ್ಮ ಮನೆಯವ್ರು ಹೋದ್ರಲ್ಲ, ಬೆಳಗ್ಗೆನೇ ಬಟ್ಟೆಗಳು ಕೂಡ ಒಗೆಯೋದಕ್ಕೆ ಹಾಕಿದ್ದೆ. ಸೊ ಇವತ್ತು ಕೆಲಸ ಜಾಸ್ತಿ ಇದೆ ಅಂತ ಅಂದ್ಕೊಂಡು ಸೊ ಬಟ್ಟೆಗಳೆಲ್ಲ ಒಣಗಾಕ್ಕೊಳ್ತಾ ಇದ್ದೀನಿ. ಸೊ ಬಟ್ಟೆಗಳೆಲ್ಲ ಒಣಗಾಕ್ಕೊಂಡು ಇನ್ನೂ ಕೆಲಸಗಳು ಜಾಸ್ತಿ ಇದೆ. ಇವತ್ತು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸೊ ಹಬ್ಬ ಅಂದರೆ ನಾನು 4-5 ದಿನಕ್ಕೆ ಒಂದು ಸತಿ ಧೂಳು ಉದುರಿಸ್ಕೊತಾ ಇರಬೇಕು ಫ್ರೆಂಡ್ಸ್. ಅದು ಗೂಡು ಕಟ್ಟೋದು, ಅದು ಸ್ಪೈಡರ್, ಅದು ಜಾಸ್ತಿ ಗೂಡು ಕಟ್ತಾ ಇದೆ. ಸೊ ಅದನ್ನೆಲ್ಲ ಉದುರಿಸ್ಕೋಬೇಕು. ಆಮೇಲೆ ಬಟ್ಟೆ ಒಣಗಾಕಿದ್ದಾದ್ಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಇರೋಕ್ಕಾಗಿಲ್ಲ. ಸೊ ಒಳಗಡೆ ಬಂದು ಕಸ್ಟರ್ಡ್ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಮೂವಿ ನೋಡಿ ಮಧ್ಯಾಹ್ನ ಮೇಲೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಬುಧವಾರದ್ದು ಪೂಜೆ ಕೂಡ ಆಯಿತು. ಸೊ ಫೈನಲಿ ಪೂಜೆ ಕೂಡ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು.
ಸೊ ಅವರು ಕೆಲಸದಿಂದ ಬಂದು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ನಾನು ಜೋಳ ಇತ್ತು ಫ್ರೆಂಡ್ಸ್ ಮನೆಯಲ್ಲಿ. ಸೊ 2 ದಿನ ಆಗಿತ್ತು ಇದು ತಂದು ನನಗಿಷ್ಟ ಅಂತ ಅನಿಸಿದ್ರು. ಸೊ ಆಮೇಲೆ ಜೋಳನ ಬೇಯಕ್ಕೆ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ನೀರು ಖಾಲಿಯಾಗಿತ್ತು. ನೀರವ್ರು ಕೂಡ ಬಂದಿದ್ದರು. ಅವರು ನನ್ನ ಹಸ್ಬೆಂಡ್ ಫ್ರೆಂಡೇ. ಸೊ ಅವರು ಕೂಡ ಕಸ್ಟರ್ಡ್ ಕೊಟ್ಟಿದ್ವಿ. ಸೊ ಅವರು ಕಸ್ಟರ್ಡ್ ತಿಂದ್ಕೊಂಡು ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾಯಿದ್ರು. ಸೊ ಈಗ ನಮ್ಮ ಮನೆಯವ್ರು ಕೂಡ ಹೊರಗಡೆ ಹೋಗೋದಿದೆ, ಮತ್ತು ಅವ್ರಿಗೆ ಬೇರೆ ಏನೋ ಕೆಲಸ ಇದೆ ಅಂದ್ಕೊಂಡು. ಸೊ ಮ್ಯಾಕ್ಸಿ ನೋಡಿ ಬಂದು ಅವಾಗಿಂದ ಪಾಪ ಗೇಟ್ ಹತ್ರನೇ ನಿಂತಿದ್ದ. ಅದಕ್ಕೆ ಅವನಿಗೆ ಬಿಸ್ಕೆಟ್ ತಿನ್ನಮ್ಮ. ಸಂಜೆ ಪೂಜೆ ಮಾಡಿದ್ಮೇಲೆ ಅಂತೂ ತುಂಬ ಕೆಲಸ. ಸೊ ನಮ್ಮ ಮನೆಯವ್ರು ಬಂದರು. ಆಮೇಲೆ ಜೋಳ ಬೇಯಿಸೋಕ್ಕಿಟ್ಟೆ, ಪಲ್ಯ ಬೇಯಿಸೋಕ್ಕಿಟ್ಟೆ, ಆಮೇಲೆ ಬಟ್ಟೆಗಳು ಎತ್ಕೊಂಡ್ಬಂದು ಮಡಚಿದೆ. ಅಷ್ಟರಲ್ಲಿ ಸಿಲಿಂಡ್ರ್ ಖಾಲಿ ಆಯಿತು. ಸೊ ಸಿಲಿಂಡ್ರ್ ಅಂತೂ ಒಂದು ಹಾಕಿದ್ವಿ, ಅದು ಏನೋ ಸ್ಮೆಲ್ ಬರ್ತಿತ್ತು, ಲೀಕ್ ಆಗ್ತಿತ್ತು. ಅದೆಲ್ಲ ನೋಡ್ಕೊಂಡು ಇಷ್ಟೊತ್ತಾಯಿತು. ಈಗ ನೀರು ಬಂದಿತ್ತು, ನೀರೆಲ್ಲ ಒಡಿಸಿ ಈಗ ಟೈಮ್ ಆಲ್ರೆಡಿ 7:15 ಆಗಿದೆ. ಸೊ ಈಗ ಅಡುಗೆ ಮಾಡಬೇಕು. ಏನು ಮಾಡ್ತೀನಿ ಅಂದರೆ, ಮೊನ್ನೆ ದೇವಸ್ಥಾನಕ್ಕೆ ಹೋಗ್ತಾ ನಾವು ಒಂದು ಹೋಟೆಲಲ್ಲಿ ಊಟ ಮಾಡಿದ್ವಿ. ಅಲ್ಲಿ ಸಾಂಬಾರು ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಸೊ ಅದೇ ಥರ ಸಾಂಬಾರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಅದು ಹೇಗೆ ಏನೇನು ಹಾಕ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ತೊಗರಿಬೇಳೆ ಮತ್ತು ಹೆಸರು ಕಾಳು ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ತರಕಾರಿಗಳು ಬಂದುಬಿಟ್ಟು ಕ್ಯಾರೆಟು, ಬೀನ್ಸು, ಮುಲ್ಲಂಗಿ, ಆಲೂಗಡ್ಡೆ, ಬದನೆಕಾಯಿ, ಟೊಮೆಟೊ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ನಾನು ಏನೇನು ತರಕಾರಿ ತೋರಿಸಿದ್ನೋ ಅದೆಲ್ಲನೂ ಹಾಕ್ಕೊಳ್ತಿದ್ದೀನಿ. ಅವ್ರು ಇನ್ನೂ ಸೋರೆಕಾಯಿ, ಹೀರೆಕಾಯಿ ಎಲ್ಲ ಹಾಕಿದ್ರು. ಸೊ ತುಂಬ ಚೆನ್ನಾಗಿತ್ತು ಅಲ್ಲಿ ಸಾಂಬಾರು ಮಾತ್ರ. ಸೊ ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ತೀನಿ. ದೊಡ್ಡದಾಗಿರೋದ್ರಿಂದ ಅರ್ಧ ಹಾಕ್ಕೊಂಡೆ. ಸೊ ಇದಿಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ. ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಒಂದು ವಿಸಿಲ್ ಕೂಗಿದ್ರೆ ಸಾಕು. ಯಾಕಂದರೆ ಬೇಳೆ ಆವಾಗಲಿಂದ ಒಂದು 10 ನಿಮಿಷ ಹಾಗೆ ಬೇಯಿಸ್ಕೊಂಡಿದ್ದೆ. ಅದೆಲ್ಲ ಬೆಂದಮೇಲೆ ಇಲ್ಲಿ ರುಬ್ಬೋದಕ್ಕೆ ತೊಗೊಂಡಿದ್ದೀನಿ. ಟೊಮೆಟೊ, ಒಂದು ಸ್ವಲ್ಪ ಬೇಳೆ ಮತ್ತು ತರಕಾರಿ ತೊಗೊಂಡಿದ್ದೀನಿ. ಆಲೂಗಡ್ಡೆ, ತೆಂಗಿನಕಾಯಿ, ಕೊತ್ತಂಬರಿ ಹಾಗೆ ಸಾಂಬಾರು ಪುಡಿ ಇದಿಷ್ಟು ಹಾಕಿ ರುಬ್ಕೊಳ್ತೀನಿ. ಹುಣಸೆಹಣ್ಣು ಹಾಕ್ಕೊಬೇಕು. ರುಬ್ಬಿರೋದು ಕುಕ್ಕರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಕುದಿಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಕುದಿ ಬಂದಮೇಲೆ ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋದು. ಸೊ ಫೈನಲಿ ಸಾಂಬಾರು ಕೂಡ ರೆಡಿ ಆಯಿತು. ಸೊ ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕ್ಕೊಟ್ಟೆ. ಪ್ರತಿದಿನ ನಾನು ಬೇಗನೆ ಅಡುಗೆ ಮುಗಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಒಂದು 7-7:30 ಅಷ್ಟರಲ್ಲೇ ಮುಗಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ನಮ್ಮ ಮನೆಯವ್ರು ಯಾವ ಟೈಮಲ್ಲಿ ಬಂದು ಊಟ ಹಾಕ್ಕೊಡು ಅಂತ ಕೇಳ್ತಾರೆ ಅಂತ ಗೊತ್ತಿಲ್ಲಲ್ಲ. ಸೊ ಅದಕ್ಕೋಸ್ಕರ ಬೇಗನೆ ಮುಗಿಸ್ಕೊಬಿಡ್ತೀನಿ. ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು. ಸೊ ನನ್ನ ತಮ್ಮ ಬೇರೆ ಬಂದಿದ್ದ, ಅದು ಒಗ್ಗರಣೆ ಹಾಕೋದೆಲ್ಲ ತೋರ್ಸೋಕ್ಕಾಗಿರಲಿಲ್ಲ. ನಮ್ಮ ಮನೆಯವ್ರು ಬೇರೆ ಅರ್ಜೆಂಟ್ ಮಾಡ್ತಿದ್ರು, ಹೊರಗಡೆ ಹೋಗಬೇಕು ಅಂದ್ಕೊಂಡು. ಯಾಕಂದರೆ ಅವ್ರು ಟ್ಯಾಬ್ಲೆಟ್ ಬೇರೆ ತೊಗೊಳ್ಬೇಕಿತ್ತು. ಸೊ ಅದಕ್ಕೋಸ್ಕರ ಬೇಗ ಮಾಡಿಬಿಟ್ಟೆ. ಆಮೇಲೆ ನನ್ನ ತಮ್ಮನೂ ಒಂದು ಸ್ವಲ್ಪ ತಿದ್ದಿ ಅವನು ಕೂಡ ಹೊರಟ. ನಮ್ಮನೆಯವರು ಊಟ ಮಾಡಿಬಿಟ್ಟು ಈಗ ವಾಕಿಂಗ್ ಮಾಡ್ತಾಯಿದ್ದಾರೆ. ಅದೇ ಎಲ್ಲೋ ಹೋಗಬೇಕು ಅಂತ ಅನ್ನಲ್ಲ. ಸೊ ಅವ್ರ ಫ್ರೆಂಡ್ ಯಾರೋ ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ, ಅದಕ್ಕೆ ವಾಕಿಂಗ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸ್ ಆಗಲೇ ಹಾಕಿದ್ನ ನಮ್ಮ ಬಿಸ್ಕೆಟ್ ನಿಂಗೆ. ಸಾಕಾಗಿಲ್ವಾ? ಅನ್ನ ಸಾರು ಹಾಕಿದ್ರೆ ನೀನು ತಿನ್ನಲ್ಲ, ನೀನು ಕೊಬ್ಬು ಜಾಸ್ತಿ, ಮೂಳೆಗಳೇ ಬೇಕು. ಎಲ್ಲಿಂದ ತರೋಣ ಮ್ಯಾಕ್ಸಿ? ಎಲ್ಲಿಂದ ತರೋಣ ಹೇಳು ಮೂಳೆಗಳು? ಸೊ ಫ್ರೆಂಡ್ಸ್, ನಮ್ಮ ಮನೆಯವರು ಹೋದ್ಮೇಲೆ ನಾನು ಒಂದು ಸ್ವಲ್ಪ ಊಟ ಮಾಡಿಕೊಂಡು, ಸೊ ಒಟ್ಟಿಗೆ ಪಾತ್ರೆಗಳೆಲ್ಲ ತೊಳೆದಾಕ್ಬೇಡ, ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಣ ಅಂತ ನಾನು ಊಟ ಮಾಡಿಕೊಂಡೆ. ಇನ್ನು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ನಾನು ಆಗ ಊಟ ಮಾಡಿದ್ರೆ ಆಗ ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಫಸ್ಟೇ ಊಟ ಮಾಡಿಕೊಂಡು ಸೊ ಪಾತ್ರೆಗಳೆಲ್ಲ ತೊಳ್ಕೊಳ್ತೀನಿ. ಈಗ ಟೈಮ್ ಬಂದು ಇನ್ನೂ 8:30. ಸೊ ಅವರು ಬೇಗ ತಿನ್ಕೊಂಡ್ರಲ್ವ, ಸೊ ಅದಕ್ಕೆ ನಾನು ಬೇಗ ತಿನ್ಕೊಂಬಿಟ್ರೆ ಕಿಚನ್ ಬೇಗ ಕ್ಲೀನ್ ಆಗುತ್ತೆ ಅನ್ನೋ ಇದಕ್ಕೆ ಎಲ್ಲ ತಿನ್ಕೊಂಡು ಈಗ ಪಾತ್ರೆಗಳು ತೊಳ್ಕೊಳ್ತಾ ಇದ್ದೀನಿ. ಫಸ್ಟು ಪಾತ್ರೆಗಳನ್ನು ತೊಳೆದ್ಬಿಟ್ರೆ ಆಮೇಲೆ ಎಲ್ಲ ಕೆಲಸ ಮುಗ್ದಂಗೆ. ಸೊ ಫೈನಲಿ ಪಾತ್ರೆಗಳೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಆಮೇಲೆ ಕಿಚನ್ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ನಮ್ಮ ಮನೆಯವ್ರು ತುಂಬ ದಿವಸದಿಂದ ಲೆಮನ್ ಜ್ಯೂಸ್ ಬೇಕು ಅಂತ ಕೇಳಿದರು. ಅದು ನಾನು ಮಾಡಿರಲಿಲ್ಲ. ಇವತ್ತು ಮಾಡಿ ಇಟ್ಬಿಡ್ತೀನಿ. ಆಮೇಲೆ ನೈಟ್ ಹೊತ್ತು ಅವ್ರು ಎದ್ದಿದ್ರೆ ಕುಡಿತಾರೆ. ಸೊ ನಮ್ಮ ಮನೆಯವ್ರು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಫ್ರೆಂಡ್ಸ್. ಎದ್ದಿರ್ತಾರೆ. ಅವರು ಸಿಕ್ಕಾಪಟ್ಟೆ ಟಯರ್ಡ್ ಆಗಿರೋದ್ರಿಂದ ಅವ್ರಿಗೆ ನಿದ್ದೆ ಬರೋದೇ ಇಲ್ಲ. ಸೊ ಆಮೇಲೆ ಪಾತ್ರೆಗಳೆಲ್ಲ ತೊಳೆದಿದ್ದಾದಮೇಲೆ ಸಿಂಕೆಲ್ಲ ತೊಳ್ಕೊಳ್ತಾ ಇದ್ದೀನಿ. ನಲ್ಲಿಯಲ್ಲಿ ನೀರು ಯಾಕೋ ಸಣ್ಣ ಬರ್ತಿದೆ ಫ್ರೆಂಡ್ಸ್, ಅದು ನೋಡಬೇಕು ಏನಾಗಿದೆ ಅಂದ್ಕೊಂಡು. ಸೊ ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಅವ್ರಿಗೆ ಬ್ಯಾಕ್ ಪೇನ್ ಜಾಸ್ತಿ ಹೋಗಿತ್ತು. ಸೊ ಆಮೇಲೆ ಉಪ್ಪಿನ ಶಾಖ ಹಾಕೋಣ ಅಂತ ಉಪ್ಪೆಲ್ಲ ಬೇಯಕ್ಕಿಟ್ಟಿದ್ದೆ. ಸೊ ಆಮೇಲೆ ಇವತ್ತು ಟ್ಯಾಬ್ಲೆಟ್ ತೊಗೊಂಡಿದ್ರು, ಮಸಾಜ್ ಮಾಡಿದ್ದೆ. ಹಾಗೆ ಉಪ್ಪಿನ ಶಾಖ ಯಾವತ್ತೂ ಅವ್ರು ಇಷ್ಟೊಂದು ನೋವು ಅಂತಂದಿದ್ದಿಲ್ಲ. ಪಾಪ ಅವ್ರಿಗೆ ತುಂಬ ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು ಇವತ್ತು. ಸೊ ಫೈನಲಿ ಉಪ್ಪೆಲ್ಲ ಬಿಸಿ ಆದಮೇಲೆ ಅವ್ರಿಗೆ ಉಪ್ಪಿನ ಶಾಖ ಕೊಟ್ಟೆ. ಅವರು ಉಪ್ಪಿನ ಶಾಖ ತೊಗೊಂಡು ಹೊರಗಡೆ ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ಏನೋ ಒಂದು ಆರ್ಡ್ರ್ ಮಾಡಿದ್ವಿ, ಅದು ಬರೋದಿತ್ತು. ಹಾಗೆ ವಾಕಿಂಗು ಮಾಡ್ದಂಗೆ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಹೋಗಿ ವಾಕಿಂಗ್ ಮಾಡ್ತಿದ್ರು. ಇನ್ನೊಬ್ಬ ಮ್ಯಾಕ್ಸಿ ಬರ್ತಲ್ಲ ಫ್ರೆಂಡ್ಸ್, 2 ದಿವಸದಿಂದ ಮ್ಯಾಕ್ಸಿ ಫ್ರೆಂಡ್ ಬರ್ತಿದ್ದಾಳೆ. ಬಿಸ್ಕೆಟ್ ತೊಗೊಂಡಿದ್ದೀವಿ ಫ್ರೆಂಡ್ಸ್. ಅವಳಿಗೆ ನಿನ್ನೆ ಕೂಡ ಬಿಸ್ಕೆಟ್ ಹಾಕಿದ್ದೀವಿ, ಆದರೆ ಅವಳು ತಿಂದಿಲ್ಲ. ನಮ್ಮ ಮನೆಯವ್ರಿಗೆ ಮತ್ತೆ ನೋಡಿ
ನಮ್ಮ ಮ್ಯಾಕ್ಸಿ ಬಂದಿಲ್ಲ, ಬಂದಿದ್ರೆ ಓಡಿಸಿರೋನು. ಅವನಿದ್ರೆ ಯಾರನ್ನೂ ಇರಕ್ಕೆ ಬಿಡಲ್ಲ ಫ್ರೆಂಡ್ಸ್ ಇಲ್ಲಿ. ನೀನು ಕೊಬ್ಬು ಅಂದರೆ ಮಗನೇ. ಇದು ತಿಂತಾನೆ ಇಲ್ಲ. ಬಿಸ್ಕೆಟ್ ಹಾಕಿದ್ರೆ ಇದು ಕೊಬ್ಬು ಜಾಸ್ತಿ. ಇದಕ್ಕೆ ಯಾವಾಗಲೂ ಮೂಳೆಗಳು ಹೇಳ್ತಾರಣ್ಣ. ಅವನಿಗೆ ಬಿಡ್ರಿ, ಅವನೇ ತಿನ್ಕೊಳ್ಳಿ. ಇವಳು ತಿನ್ನಲ್ಲ ಅಂದರೆ ಹೋಗಿ ನೀನು ಆ ಕಡೆ. ಎಲ್ಲನೂ ಅಭ್ಯಾಸ ಮಾಡಿಸ್ಬಿಡರಿ. ಆಮೇಲೆ ಅವನು ಬಂದರೆ ಅಷ್ಟೇ. ಅವಳು ತಿನ್ನಲ್ಲ, ಸುಮ್ಮನೆ ಅವಳು ಹಾಕ್ಬಿಡ ನೀನು. ನೋಡ್ದ ಇವನು ಎಷ್ಟು ಬೇಗ ಅವಳು ತಿಂತಾ ಇದ್ದಾನಂದ್ರೆ, ಅವಳು ಒಂದ್ಸತಿನೂ ತಿಂತಾ ಇಲ್ಲ. ಅಲ್ಲೇ ಐತೆ. ತಿನ್ನು ಬಮ್ಮ, ಬಾ. ತುಂಬ ಹಸುವಾಗಿದೆ ಅನ್ಸುತ್ತೆ ಇವನಿಗೆ. ಯಾರಿದು ಹೊಸದು? ಮೇ ಬಿ ಆ ಕಡೆ ನಮ್ಮನೆ ಕಾಂಪೌಂಡಿಂದ ಬರುತ್ತಲ್ಲ, ಅದೇ ಇರಬೇಕೇನೋ. ಬಿಸ್ಕೆಟ್ ಬಂತೀನಂದ್ರೆ ಮೇ ಬಿ ಆ ಥರ ನೀನಿರೋದಕ್ಕೆ ಅವಳು ತಿಂತ ಇಲ್ವೇನೋ. ರೀ ಕೈಗೆ ಕಚ್ಬಿಟ್ಟದ ಮೇಲೆ. ಓಹೋ, ಹತ್ರ ಹಾಕಿದ್ರೆ ತಿನ್ನೋದವಳು. ಅವಳು ನೋಡಿ ಹಾಕಿದ್ರೆ ತಿಂದ್ರ ಕೊಬ್ಬು ಲಾಸ್ಟ್. ನಡಿ ಹೋಗೋಣ. ಬಾಯ್. ಸೊ ಫ್ರೆಂಡ್ಸ್, ಮೇಯ್ನಾಗಿ ನಾವು ವೆಯ್ಟ್ ಮಾಡಿದ್ದು ಮೂಗೋಸ್ಕರ. ಸೊ ಫೈನಲಿ ಅದು ಕೂಡ ಬಂತು. ಸೊ ಆಮೇಲೆ ಪೇಸ್ಟ್ ತರಿಸಿದ್ವಿ. ಪೇಸ್ಟ್ ಇದು ಯೂಸ್ ಟ್ರೈ ಮಾಡೋಣ ಹೊಸದು ಅಂದ್ಕೊಂಡು. ಹಾಗೆ ಇಲ್ಲಿ ಈರುಳ್ಳಿ ಇದೆಯಲ್ಲ ಫ್ರೆಂಡ್ಸ್, ₹1 ಈರುಳ್ಳಿ, ಅದು ₹1 ಬಂದಿರೋದು. ಸೊ ಆಫರ್ ಇತ್ತು ಅಂತ ಎಲ್ಲ ಹಾಕಿದ್ವಿ. ಜಾಸ್ತಿ ಶಾಪ್ ಮಾಡಿದ್ರೆ ಸೊ ಕಡಿಮೆ ಬರುತ್ತೆ ಈ ಥರ. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟೇ. ಬ್ಲಾಗಿಗೆ ಏನು ಮಾಡ್ತೀನಿ, ಪ್ಲೀಸ್ ಯಾರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.